ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೋಡಿ ಹೇಗಿದ್ದೀನಿ ಅಂತ ಹೇಳಿಬಿಟ್ಟು ನೀವೆಲ್ಲ ಸೂಪರಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಹಾಗೆ ವಾಯ್ಸ್ ಕೊಡ್ತಾ ಇದ್ದೆ, ಬಟ್ ಇವತ್ತು ನನ್ನ ಫೇಸ್ ತೋರಿಸೋಣ ಅಂತ ಬಂದೆ. ನೀವೆಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದರದ್ದು ತಮ್ಲೈನ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ. ಒಂದು ಹೇರ್ ಆಯಿಲ್ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಹೇರ್ ಆಯಿಲು ತುಂಬಾ ಉಪಯುಕ್ತವಾದದ್ದು, ಹಾಗೆ ನೈಸರ್ಗಿಕವಾದದ್ದು. ನಾನು ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನೇ ಉಪಯೋಗಿಸಿ ನಮ್ಮ ಹಳ್ಳಿಲಿ ಏನು ಸಿಗುತ್ತೆ ಅದನ್ನೇ ಹಾಕಿಬಿಟ್ಟು ನಾನು ಹೇರ್ ಆಯಿಲ್ನ ತಯಾರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಏಕೆಂದರೆ ನನ್ನ ಮಕ್ಕಳಿಗೆ ನಾನು ಚಿಕ್ಕದ್ರಿಂದ ಆ ಹೇರ್ ಆಯಿಲ್ನ ಉಪಯೋಗಿಸ್ತಾ ಬಂದೆ. ಇಬ್ಬರು ಹೇರ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಾನು ಯೂಸ್ ಮಾಡಿರಲಿಲ್ಲ, ಇವಾಗ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನಗೂ ನೋಡಿ ಚಿಕ್ಕ ಚಿಕ್ಕದು ಹೇರ್ ಎಲ್ಲ ಬರ್ತಾ ಇದೆ. ಇವಾಗ ನನ್ನ ಹೇರ್ ತುಂಬ ತೆಳುವಾಗಿತ್ತು, ಇವಾಗ ಚಿಕ್ಕ ಚಿಕ್ಕ ಹೇರ್ ಎಲ್ಲ ಬರ್ತಾಯಿದೆ. ಒಂದು ಸ್ವಲ್ಪ ಪರವಾಗಿಲ್ಲ, ಇವಾಗ ಚೆನ್ನಾಗಾಗಿದೆ. ಹಾಗೆ ಕೂಡ ಇದು ಹೇರ್ ಆಯಿಲ್ ಉಪಯೋಗಿಸೋದ್ರಿಂದ ಹೇರ್ ಕೂಡ ಕಪ್ಪು ಕೂಡ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ ಎಲ್ಲ ನ್ಯಾಚುರಲ್ ಆಗಿ ನಾನು ಎಲ್ಲೂ ಕೊಂಡ್ಕೊಂಡಿರೋದಲ್ಲ, ಇಲ್ಲೇನು ನನಗೆ ಹಳ್ಳಿಯಲ್ಲಿ ಸಿಗುತ್ತೆ ಅದನ್ನೇ ಹಾಕಿಬಿಟ್ಟು ಹೇರ್ ಆಯಿಲ್ನ ತಯಾರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇರ್ ಆಯಿಲ್ಗೆ ಏನೇನು ಹಾಕಿದ್ದೀನಿ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗಲ್ಲ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಹೇರ್ ಆಯಿಲು ನಿಮ್ಗೆ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ. ಅದರಲ್ಲಿ ನನಗೆ ನೀವು ಬೇಕು ಅಂತ ನನಗೆ ಹೇಳಿದ್ರೆ ನಾನು ಖಂಡಿತ ನಿಮಗೆ ಆಯಿಲ್ನ ರೆಡಿ ಮಾಡಿ ಕಳಿಸ್ಕೊಡ್ತೀನಿ. ತುಂಬ ಒಳ್ಳೆಯ ಹೇರ್ ಆಯಿಲು. ಒಂದು ಸರಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಬನ್ನಿ. ಇವಾಗ ಹೇಗೆ ಹೇರ್ ಆಯಿಲ್ ನಾನು ರೆಡಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಬನ್ನಿ ಹೋಗೋಣ. ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಪಾತ್ರೆನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ನೀರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಎಣ್ಣೆನ ಮಾಡ್ಕೊಳ್ತೀರಾ ಅದರ ತಕ್ಕನಂತೆ ಇದನ್ನೆಲ್ಲ ಉಪಯೋಗಿಸ್ಬೇಕು. ಇದು ಕಹಿಬೇವು, ನಿಮಗೆ ಗೊತ್ತಿರ್ಬೋದು. ಇದು ಕರಿಬೇವು, ಸಾಂಬಾರು ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ ಅದು. ಇದು ಒಂದೆಲಗ, ಬ್ರಾಹ್ಮಿ ಅಂತ ಕರೀತಾರೆ, ಒಂದೆಲಗ ನಮ್ಮ ಕಡೆ ಹಾಗೆ ಕರೆಯೋದು. ಇದು ಮೂರು ಸಹ ನಾನು ಫ್ರೆಶ್ ಆಗಿ ತಂದು ತೊಳೆದು, ಹಾಗೆ ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ಎಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ದಾಸವಾಳದ ಸೊಪ್ಪು, ದಾಸವಾಳದ ಹೂವು, ಮತ್ತು ಇನ್ನೊಂದು ಅಂದರೆ ಇದು ದೊಡ್ಡ ಪತ್ರೆ. ಏಕೆಂದರೆ ಮಳೆಗಾಲದಲ್ಲಿ ಸ್ವಲ್ಪ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೆರಡು ತುಳಸಿ ಎಲೆ, ಮತ್ತು ಲೋಳಿ ಸರ, ಹಾಗೆ ಸ್ವಲ್ಪ ಮೆಹಂದಿ ಸೊಪ್ಪು. ಹೆಚ್ಚು ಹಾಕಲಿಲ್ಲ, ಥಂಡಿ ಆಗುತ್ತೆ ಮಕ್ಕಳಿಗೇನು ಅಂತ ಹೇಳಿಬಿಟ್ಟು. ಇದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಇದು ನೆಲ ನಲ್ಲಿ ಗಿಡ ಅಂತ, ನೆಲದ ನಲ್ಲಿಕಾಯಿ ಗಿಡ. ಇದರಲ್ಲಿ ನೋಡಿ ಸಣ್ಣ ಸಣ್ಣ ನಲ್ಲಿಕಾಯಿ ಥರ ಹಿಡಿದಿದೆ. ಇದಂತೂ ನಾವು ಈಗ ಬೆಟ್ಟದ ನಲ್ಲಿ, ಆ ನಲ್ಲಿ ಅಂತ ಎಲ್ಲ ಹಾಕ್ತಾರೆ, ಬಟ್ ಎಲ್ಲದಕ್ಕಿಂತ ಈ ನಲ್ಲಿಕಾಯಿ ಗಿಡ ತುಂಬಾ ಒಳ್ಳೆಯದು. ನಾನು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಮೆಂತೆ, ಅಕ್ಕಿ, ಸಾಸಿವೆ, ಹಾಗೆ ಲವಂಗ, ಇದಿಷ್ಟನ್ನು ಹಾಕ್ತೀನಿ. ಹಾಗೆ ನಾನು ಇದಕ್ಕೆ ಹರಳೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹರಳೆಣ್ಣೆ ಇದು ಕುದಿಸಿ ರೆಡಿ ಮಾಡಿ ಇಟ್ಟಿರೋದು, ಅಪ್ಪಟ ಪ್ಯೂರ್ ಎಣ್ಣೆ ಇದು. ಬೇರೆ ಕಲಬೆರಕೆ ಎಲ್ಲ, ಈಗ ಕ್ಯಾಸ್ಟ್ರೋಲ್ ಅಂತ ಎಲ್ಲ ಬರುತ್ತೆ, ಅದು ತಿಳಿಯಾಗಿ ಬಂದಿರುತ್ತೆ, ಬಟ್ ಇದು ಆ ಥರ ತಿಳಿ ಇರಲ್ಲ. ನಾನು ಓಪನ್ ಮಾಡಿದಾಗ ನೋಡಿ. ಹಾಗೆ ನಾನು ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರ್ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವುದೇ ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಮನೆಯಲ್ಲೇ ನೀವು ಕೊಬ್ಬರಿ ಎಣ್ಣೆನ ತಯಾರಿಸ್ಕೊಂಡಿದ್ರೆ, ಗಾಣದಲ್ಲಿ ರೆಡಿ ಮಾಡ್ಕೊಂಡಿರ್ತಾರಲ್ಲ ಆ ಕೊಬ್ಬರಿ ಎಣ್ಣೆ ಇದ್ದರೂ ಕೂಡ ಒಳ್ಳೆಯದನ್ನೇ, ಅದನ್ನು ಕೂಡ ಹಾಕೋಬೋದು. ನಾನು ಕೊಬ್ಬರಿ ಎಣ್ಣೆ ಅದನ್ನು ಹಾಕ್ತಾಯಿಲ್ಲ, ಏಕೆಂದರೆ ನಾನು ಅರ್ಧ ಲೀಟ್ರ್ ಎಣ್ಣೆ ತರಿಸ್ಕೊಂಡಿದ್ದೀನಿ. ಇದು ಒಳ್ಳೆ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು, ಪ್ಯೂರ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇಷ್ಟನ್ನೆಲ್ಲ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ಬೇಯಕ್ಕೆ ಇಟ್ಕೊಳ್ತೀನಿ. ನಿಮಗೆ ಗೊತ್ತಿರ್ಬೋದು, ಲವಂಗ ಅಂತೂ ತುಂಬಾ ಒಳ್ಳೆಯದು ಹೇರ್ಗೆ, ಹಾಗೆ ಮೆಂತೆ ಕೂಡ ಅಷ್ಟೇ. ಮತ್ತು ಈರುಳ್ಳಿ ಕೂಡ ಹೇರ್ಗೆ ತುಂಬಾ ಒಳ್ಳೆಯದು. ನೀವು ಆಲ್ರೆಡಿ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಬೇಕಾದಷ್ಟು ನೋಡಿರ್ತೀರ, ಹಾಗಾಗಿ ತುಂಬಾ ಒಳ್ಳೆಯದು. ನಾನು ತುಳಸಿ ಎಲೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಡ್ಯಾಂಡ್ರಫ್ಗೆ, ಹಾಗೆ ಮಕ್ಕಳಿಗೆ ಇವಾಗ ಮಳೆಗಾಲದಲ್ಲಿ ನೆಂದು ಬಿಟ್ಟರೆ ತಲೆಯಲ್ಲಿ ಹೇನು, ಚೀರು ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಅದೆಲ್ಲ ಆಗಬಾರ್ದು, ಮತ್ತು ಸಣ್ಣ ಸಣ್ಣ ಕಜ್ಜಿಗಳು ಕೂಡ ಆಗುತ್ತೆ, ಅದು ಸಹ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಹೂಗಳನ್ನು ಅಷ್ಟೇ, ಅಂದರೆ ನೀವು ಎಷ್ಟು ಎಣ್ಣೆ ತಯಾರಿಸ್ಕೊಳ್ತೀವಿ ಅದ್ರ ಮೇಲೆ ಇದನ್ನೆಲ್ಲ ಹಾಕೋಬೋದು, ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು. ನನಗಂತೂ ಇದು ತುಂಬ ಸಮಯದಿಂದ ಮಾಡ್ತಾಯಿದ್ದೆ, ಹಾಗಾಗಿ ನನ್ನ ಮಕ್ಕಳಿಗೆ ಇದು ಒಳ್ಳೆ ರಿಸಲ್ಟ್ ಬಂದಿದ್ದರಿಂದ ನಾನು ಇದನ್ನು ಎಲ್ಲರಿಗೂ
ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಇದನ್ನೆಲ್ಲ ಸಿಗೋದಿಲ್ಲ, ನನಗೆ ಮಾಡೋದಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಹಾಕಿ. ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಅದರಲ್ಲಿ ಬುಕ್ ಮಾಡಿಕೊಂಡ್ರೆ ಖಂಡಿತ ನಾನು ನಿಮಗೆ ಎಣ್ಣೆನ ನಿಮ್ಮ ಮನೆಗೆ ತಲುಪಿಸಿ ಕೊಡ್ತೀನಿ. ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ಖಂಡಿತ ನಾನು ನಿಮ್ಮ ಮನೆಗೆ ಎಣ್ಣೆನ ತಯಾರಿಸ್ಕೊಡ್ತೀನಿ. ಫ್ರೆಶ್ ಆಗಿರುತ್ತೆ. ಅಂದರೆ ನೀವು ಆರ್ಡರ್ ಕೊಟ್ಟು ನನಗೆ ಒಂದು 4 ದಿನ ಆದರೂ ಬೇಕಾಗುತ್ತೆ. ಏಕೆಂದರೆ ನಾನು ಇದನ್ನೆಲ್ಲ ತಂದುಬಿಟ್ಟು ತೊಳೆದು ಎಲ್ಲ ಫ್ರೆಶ್ಶಾಗಿ ರೆಡಿ ಮಾಡಬೇಕು. ಮತ್ತು ಯಾವುದು ನಾನು ಇವಾಗ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಬಿಸಿಲಲ್ಲೆಲ್ಲ ಒಣಗಿಸ್ತಾರೆ. ನಾನು ಬಿಸಿಲಿಂದು ಅದನ್ನು ಒಣಗಿಸೋದು ಆ ಥರ ಏನಿಲ್ಲ. ನೆರಳೆಲ್ಲ ಇದು ಮಾಡಿಕೊಂಡು ಅದು ಫುಲ್ಲು ತೇವ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಎಣ್ಣೆಗೆ ರೆಡಿ ಹಾಕೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಇದು 100% ರಿಸಲ್ಟು. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾನೆ ಇಲ್ಲ. ಇದು ನನ್ನ ಅನುಭವ, ನಾನು ಉಪಯೋಗಿಸಿದ್ರಿಂದ ಹೇಳ್ತಾ ಇರೋದು. ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡೋರು, ಶಾರ್ಟ್ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ನನ್ನ ಮಕ್ಕಳದು ಹೇರ್ ಹೇಗಿದೆ ಅಂತ ಹೇಳಿಬಿಟ್ಟು. ಇವಾಗಂತೂ ಇಬ್ಬರದು ತುಂಬಾ ಚೆನ್ನಾಗಿದೆ. ಬಟ್ ನಾನು ಅಷ್ಟೊಂದಾಗಿ ನಾನು ಹೇರ್ಗೆ ಈ ಆಯಿಲ್ನ ಯೂಸ್ ಮಾಡ್ತಿರಲಿಲ್ಲ. ನೋಡೋಣ ಮಕ್ಕಳಿಗೆ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಏನಪ್ಪ ಅಂದರೆ ನಮಗೆಲ್ಲ ಇವಾಗ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅದ್ರ ಜೊತೆಗೆ ತುಂಬಾ ಟೆನ್ಷನ್ ಇರುತ್ತೆ, ಜಾಸ್ತಿ ನಿದ್ರೆ ಬಿಡ್ತೀವಿ. ಮತ್ತು ಕೆಲವರು ಬಿಸಿ ನೀರನ್ನು ಸ್ನಾನ ಮಾಡ್ತಾರೆ, ಅದರಿಂದ ಹೇರ್ ಫಾಲ್ ಅಂತೂ ಖಂಡಿತ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಈ ಆಯಿಲ್ ಅಂತೂ 100% ವರ್ಕ್ ಆಗುತ್ತೆ. ಮತ್ತು ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿದ್ದೆ ಅಂತೂ ತುಂಬಾ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಹೇರು ಚೆನ್ನಾಗಿ ಬರುತ್ತೆ. ಹಾಗೆ ಫುಲ್ಲು ಟೆನ್ಷನಲ್ಲಿದ್ದರೆ ನಿಜವಾಗ್ಲೂ ಹೇರ್ ಚೆನ್ನಾಗಿ ಬರಲ್ಲ, ಅದು ಫುಲ್ಲು ಡ್ರಾಪ್ ಆಗುತ್ತೆ. ಮತ್ತು ಥೈರಾಯ್ಡ್ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಾ ಇರಬೇಕು. ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ 100% ಆಗುತ್ತೆ. ಈ ಹೇರ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ ನಾನು ಉಪಯೋಗಿಸೋದ್ರಿಂದ. ಇದನ್ನು ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು. ನಮ್ಮಮ್ಮನ ಕೂದಲಂತೂ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಇವಾಗ್ಲೂ ಸಹ ಅದು ಇದೇ ರೀತಿನೇ ಯೂಸ್ ಮಾಡ್ತಾರೆ. ಬಟ್ ಅವ್ರಿಗೆ ತುಂಬ ಸರಿಯಲ್ಲ, ನನಗೆ ಅವರೇ ಎಣ್ಣೆ ಹೀಗೆ ಮಾಡು ಮಕ್ಕಳಿಗೆ ಹಚ್ಚು ಅಂತ ನನಗೆ ರೆಡಿ ಮಾಡಿ ಕೊಡ್ತಾಯಿದ್ರು. ಬಟ್ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಾನೇ ರೆಡಿ ಮಾಡ್ತೀನಿ ಅಮ್ಮ ಅಂತ ಹೇಳಿಕೊಂಡು 2 ಸತಿ ಅಮ್ಮನ ಹತ್ರ ಹೇಳ್ಕೊಂಡು ನಾನು ಎಣ್ಣೆ ಎಲ್ಲ ರೆಡಿ ಮಾಡಿದೆ. ಇವಾಗ ನಾನೇ ಓನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಹರಳೆಣ್ಣೆ ಈ ರೀತಿ ಇರಬೇಕು. ಕ್ಯಾಸ್ಟ್ರೋಲು ಪ್ಯೂರು ಎಲ್ಲ ಗಾಣದೆಣ್ಣೆ ಶುದ್ಧ ಎಣ್ಣೆ ಅಂತಾರೆ, ರಿಯಲಿ ಇಲ್ಲ. ಹರಳೆಣ್ಣೆ ಅಂದರೆ ಈ ರೀತಿ ಇರಬೇಕು. ಇದು ಕುದಿಸಿದ ಎಣ್ಣೆ, ಅಂದರೆ ಹರಳೆಣ್ಣೆ ಬೀಜನ ಕುದಿಸಿ ರೆಡಿ ಮಾಡಿರುವ ಎಣ್ಣೆ. ಇದು ತುಂಬ ಅಂಗಡಿಗಳೆಲ್ಲ ಸಿಗುತ್ತೆ. ಈ ಎಣ್ಣೆ ಪ್ಯೂರಾಗಿರುತ್ತೆ. ಕೆಲವುದೆಲ್ಲ ಸೋಸಿ, ನಂಗೆ ಕ್ಯಾಸ್ಟ್ರೋಲ್ ಎಣ್ಣೆ ಇದೆಯಲ್ಲ ಅದಂತೂ 100% ಅದೇನು ಪ್ಯೂರಲ್ಲ, ಇದು ಒಳ್ಳೆ ಎಣ್ಣೆ ಅಂತ ನಾನು ಹೇಳ್ತೀನಿ. ಇದರಲ್ಲೇ ಹಾಕಿರ್ತಾರೆ ಅಪ್ಪಟ ಕುದಿಸಿದ್ದು ಎಣ್ಣೆ ಅಂತಲೇ ಹಾಕಿರ್ತಾರೆ. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಕೂದಲು ಬ್ಲ್ಯಾಕ್ ಆಗುತ್ತೆ, ಬುಡದಿಂದನೂ ಬ್ಲ್ಯಾಕು. ಇವಾಗ ಯಾರಿಗಾದರೂ ವೈಟ್ ಹೇರ್ ಇದ್ದರೆ ಬುಡದಿಂದನೇ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಈ ರೀತಿ ನನಗೂ ಕೂಡ ಒಂದೊಂದು ಸ್ವಲ್ಪ ವೈಟ್ ಹೇರ್ ಇದೆ. ಬಟ್ ನಾನು ಅದು ಇದು ಅಂತ ಕೆಮಿಕಲ್ಲೇ ಹಚ್ತಾ ಇದ್ದೆ. ಇನ್ನು ಮುಂದೆ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಎಲ್ಲ ಮನೆಯಲ್ಲೇ ರೆಡಿ ಮಾಡಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಚ್ಚಿ ನನಗೆ ರಿಸಲ್ಟ್ ಬಂದರೆ ಮಾತ್ರ ಅದರದ್ದು ವೀಡಿಯೋ ಮಾಡಾಕ್ತೀನಿ, ಇಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ನಾವು ಹೇಳುವುದು ಯಾರಿಗೂ ಅದು ಸುಳ್ಳು ಅಂತ ಆಗಬಾರ್ದು, ಸತ್ಯ ಅಂತ ಆಗಿದರೆ ಮಾತ್ರ ಹಾಕಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಇವಾಗ 2-3 ಥರದ್ದು ಟ್ರೈ ಮಾಡಿದ್ದೀನಿ. ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದೆ ನನಗೆ ರಿಸಲ್ಟು. ನೋಡೋಣ ಮುಂದಿನ ವೀಡಿಯೋದಲ್ಲಿ ಅದನ್ನು ಸಹ ವೀಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾರಿಗಾದರೂ ಬೇಕಾದರೆ ಉಪಯೋಗಿಸ್ಕೊಳ್ಬೋದು. ಇವಾಗ ಸದ್ಯಕ್ಕೆ ಈ ಎಣ್ಣೆ ಹೇಗಾಗುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ನಾನು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಈ ಎಣ್ಣೆ ನೋಡಿ ನಿಮಗೆ ಬೇಕಾದರೆ ಖಂಡಿತ ನಾನು ಕಳಿಸ್ಕೊಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಇವಾಗ ಮಳೆ ಅಲ್ವಾ ಅದಕ್ಕೆ ಫುಲ್ಲೆಲ್ಲ ಹಾಕ್ಕೊಂಡೆ. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಕುದಿಸ್ಬೇಕು. ಅಂದರೆ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ನಾನು ಒಲೆಯಲ್ಲೇ ಸಾಮಾನ್ಯ ಮಾಡೋದು. ಇವಾಗ ಮಳೆಗಾಲದಲ್ಲಿ ಯಾರು ಬೆಂಕಿ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಗ್ಯಾಸಲ್ಲೇ ಇಡ್ತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿ ಮಾಡಿ ಊರಿನ ನಿಧಾನವಾಗಿ ಕಾಯಿಸ್ಕೊಳ್ತೀನಿ. 1 ಗಂಟೆ 2 ಗಂಟೆ ಆದರೂ ಪರವಾಗಿಲ್ಲ, ಇದು ನಿಧಾನವಾಗಿ ಕಾಯಬೇಕು. ಒಂದೇ ಫಾಸ್ಟಾಗಿ ಕುದ್ರೆ ಇದ್ರದ್ದು ಯಾವ ಅಂಶನೂ ಬಿಡೋದಿಲ್ಲ. ಸ್ವಲ್ಪ ನಿಧಾನವಾಗೇ ಮಾಡಬೇಕು. ನಾನು ಹೆಚ್ಚು ಇದನ್ನು ಯಾವಾಗಲೂ ನಾನು ಮಡಿಕೆಯಲ್ಲಿ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಇದರಲ್ಲೇ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಎಣ್ಣೆನ
ಮಡಿಕೆಯಲ್ಲೇ ಕುದಿಸೋದು. ನಾನಿವಾಗ ಈ ಮಳೆಯಲ್ಲಿ ನಮ್ಮದು ಇನ್ನೊಂದು ಅಲ್ಲಿ ಆ ಕಡೆ ಸೆಡ್ ಇದೆ, ಅಲ್ಲಿ ಹೋಗಿ ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೋಗಲಿಲ್ಲ. ಯಾವಾಗಲಾದರೂ ಇನ್ನೊಂದು ಸರಿ ಮಡಿಕೆಯಲ್ಲಿ ಮಾಡುವಾಗ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಮಡಿಕೆಯಲ್ಲಿ ಮಾಡಿದಷ್ಟು ಅದು ತುಂಬ ಚೆನ್ನಾಗಿ ಕುದ್ದು ಅದು ಸೌದೆ ಒಲೆಯಲ್ಲಂತೂ ಬ್ಯೂಟಿಫುಲ್ ಆಗಿರುತ್ತೆ. ಗ್ಯಾಸ್ಗಿಂತ ಸೌದೆ ಒಲೆ ತುಂಬಾ ಒಳ್ಳೆಯದು. ಆದರೆ ನಾನಿವತ್ತು ಗ್ಯಾಸಲ್ಲಿ ಮಾಡಿಯೇ ತೋರಿಸ್ತಾ ಇದ್ದೀನಿ. ಈ ಹಿಂದೆ ಎಲ್ಲ ತುಂಬ ಸರಿ ನಾನು ಒಲೆಯಲ್ಲೇ ಮಾಡಿದ್ದು, ಬಟ್ ಎಲ್ಲೋ ಹೀಗೆ ಒಂದೊಂದು ಟೈಮು ಗ್ಯಾಸಲ್ಲಿ ಮಾಡ್ತೀನಿ. ನೋಡಿ, ಇದೀಗ ನಿಧಾನವಾಗಿ ಕುದಿಬೇಕು, ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಹಾಗೆ ಇನ್ನೆರಡು ಐಟಮ್ ಹಾಕಿರಲಿಲ್ಲ ನಾನು, ಇನ್ನೊಂದು ಅಗಸೆ ಬೀಜ ಮತ್ತು ಇದು ರೋಸ್ಮೆರಿ ಮತ್ತು ಅಗಸೆ ಬೀಜ. ರೋಸ್ಮೆರಿನ ನಾನು ಕೊಂಡ್ಕೊಂಡಿದ್ದು, ಇದು ನಮ್ಮ ಮನೆಯದಲ್ಲ, ಇದನ್ನು ನಾನು ತರಿಸ್ಕೊಂಡಿದ್ದೆ, ತುಂಬ ಪ್ಯೂರು ಅಂತ ಹೇಳಿಬಿಟ್ಟು. ಹಾಗಾಗಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಇನ್ಯಾವುದನ್ನು ನಾನು ಆ್ಯಡ್ ಮಾಡಲ್ಲ. ರೋಸ್ಮೆರಿ ನಿಮಗೆ ಗೊತ್ತಿದೆ, ಹೇರ್ಗಂತೂ ತುಂಬಾ ಒಳ್ಳೆಯದು. ಅದ್ರ ಜೊತೆ ಅಗಸೆ ಬೀಜ ಅಂತೂ ತುಂಬಾ ಒಳ್ಳೆಯದು ಹೇರ್ಗೆ. ಇದಿಷ್ಟನ್ನು ಹಾಕ್ತೀನಿ. ನಮ್ಮಮ್ಮ ಆಗ ಎಣ್ಣೆ ಎಲ್ಲ ರೆಡಿ ಮಾಡುವಾಗ ಇದೆರಡು ಹಾಕ್ತಾ ಇರಲಿಲ್ಲ. ನಾನು ಇವಾಗ ಏನು ಮುಂಚೆ ಹಾಕಿದ್ದೀನಿ ಅದಷ್ಟು ಮಾತ್ರ ಅವರು ಎಣ್ಣೆಗೆ ಹಾಕಿಬಿಟ್ಟು ನನಗೆ ರೆಡಿ ಮಾಡಿ ಕೊಡ್ತಾಯಿದ್ರು. ಇದೆರಡು ಮಾತ್ರ ನಾನು ಇವಾಗ ಸ್ವಲ್ಪ ಸಮಯದಿಂದ ಉಪಯೋಗಿಸ್ತಾ ಇದ್ದೀನಿ. ರೋಸ್ಮೆರಿ ಅಂದರೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಅದು ಬಂದಿದ್ದಲ್ವ, ಹಾಗಾಗಿ ನಮಗೆ ಇವಾಗ ಗೊತ್ತಾಗ್ತಾ ಇರೋದು. ನಿಮಗೆಲ್ಲ ಗೊತ್ತಿತ್ತೇನೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಗೊತ್ತಿರಲಿಲ್ಲ. ನಾನು ಹೀಗೆ ಯೂಟ್ಯೂಬಲ್ಲಿ ಅಥವಾ ಅಲ್ಲಿ ಇಲ್ಲಿ ನೋಡಿಬಿಟ್ಟು ನನಗೆ ರೋಸ್ಮೆರಿ ಅಂದರೆ ಏನು ಅಂತ ಗೊತ್ತಾಗಿದ್ದು. ಬಟ್ ಇನ್ನೆಲ್ಲ ಹಳೇದೆಲ್ಲ ಗೊತ್ತಿತ್ತು. ಇನ್ನು ಅಗಸೆ ಬೀಜ ಗೊತ್ತಿತ್ತು, ಬಟ್ ಎಣ್ಣೆಗೆಲ್ಲ ಹಾಕ್ತಿರ್ಲಿಲ್ಲ. ನಾನು ಶಾಂಪೂ ಮಾಡ್ಕೊಳ್ಳೋದಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೆ. ಇವಾಗ ನೋಡೋಣ, ಎಣ್ಣೆಗೂ ಹಾಕೋಣ ಅಂತ ಹೇಳಿ ಈಗ 2 ಸತಿ ಹಾಕಿದ್ದೆ. 2 ಸತಿ ಅರ್ಧ ಲೀಟ್ರ್ ಕಾಯಿಸಿದಾಗ ಸ್ವಲ್ಪ ನನ್ನ ಮಗಳಿಗೆ ಕೂಡ ಹಾಸ್ಟೆಲ್ಗೂ ಕೊಟ್ಟು ಕಳಿಸಿದ್ದೀನಿ. ಅವಳು ಅಲ್ಲಿಯ ಫ್ರೆಂಡ್ ಎಲ್ಲ ಹೇಳ್ತಾ ಇದ್ರಂತೆ, ಇದು ಎಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ನಿಂದು ಅಂತ ಹೇಳ್ತಾ ಇದ್ರಂತೆ. ಇದು ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ, ಯಾರು ಹಚ್ಕೊಂಡ್ರೂ ಅಷ್ಟು ಖುಷಿಯಾಗುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇದು ಇನ್ನೂ ಸಣ್ಣದಾಗಿ ಇನ್ನೂ ತುಂಬ ಹೊತ್ತು ಬೇಕು. ಮತ್ತು ಏನು ಮಾಡ್ತೀನಿ ಅಂದರೆ, ನಾನು ಇದನ್ನೆಲ್ಲ ರೆಡಿ ಮಾಡಾದಮೇಲೆ ಇವತ್ತು ನಾನು ಇದನ್ನು ಸೋಸ್ಕೊಳ್ಳಲ್ಲ. ಇದನ್ನು ನಾನು ನಾಳೆ ಬೆಳಗ್ಗೆನೇ ಸೋಸೋದು. ಇವತ್ತು ಒಂದಿನ ನೈಟ್ ಫುಲ್ ಇದರಲ್ಲೇ ಬಿಟ್ಬಿಡ್ತೀನಿ. ಬೆಳಗ್ಗೆ ಸ್ವಲ್ಪ ಗಟ್ಟಿಯಾಗಿರ್ಬೋದು, ಮಳೆ ಇದ್ದರೆ 100% ಗಟ್ಟಿಯಾಗಿರುತ್ತೆ, ಬಿಸಿಲಿದ್ರೆ ಸ್ವಲ್ಪ ತೆಳು ಇರುತ್ತೆ. ಬೆಳಗ್ಗೆ ಅದನ್ನು ಸೋಸ್ಬೇಕಾದ್ರೆ ಸಾಮಾನ್ಯವಾಗಿ ಸ್ವಲ್ಪ ಬಿಸಿ ಮಾಡಿ ಇದನ್ನು ಕ್ಲೀನಾಗಿ ಸೋಸಿಟ್ಕೋಬೋದು. ಮತ್ತು ಇದನ್ನು ಏನು ನಾನು ಇದು ಮಾಡಲ್ಲ. ನೋಡಿ, ಕಲ್ಲರೆಲ್ಲ ಇವಾಗ ಸ್ವಲ್ಪ ಎಲ್ಲ ಬಿಡ್ತಾ ಇದೆ, ಕಲ್ಲರ್ ಸಹ ಚೇಂಜ್ ಆಗ್ತಾ ಇದೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಈ ಥರ ಪ್ಯೂರ್ ಆಗಿರೋದು 100% ರಿಸಲ್ಟ್ ಕೊಡುವಂಥದ್ದು ಯಾವುದಾದ್ರೂ ವಿಡಿಯೋ ಗೊತ್ತಿದ್ದರೆ ಖಂಡಿತ ನಿಮಗೆ ಹಾಕ್ತೀನಿ. ನನ್ನ ಹೇರ್ ಆಯಿಲು ನನಗಂತೂ ಇಷ್ಟ ಆಗಿದೆ. ಇವಾಗ ತುಂಬ ಜನ ಹೇಳ್ತಾ ಇದ್ದಾರೆ, ನಮಗೆ ಮಾಡಿಕೊಡು ಅಂತ. ಖಂಡಿತ ನನಗೆ ಯಾರ್ಯಾರು ಹೇಳಿದ್ದೀರ ಅವ್ರಿಗೆಲ್ಲ ಖಂಡಿತ ನಾನು ಮಾಡಿಕೊಡ್ತೀನಿ. ಇದೇ ರೀತಿ ಇರುತ್ತೆ, ಪ್ಯೂರಾಗಿರುತ್ತೆ. ಮತ್ತು ನೋಡಿ, ಈ ಥರ ಫುಲ್ ಈ ನೊರೆ ಬರ್ತಾ ಇದೆಯಲ್ಲ, ಅದು ನಿಲ್ಲಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಯಾವುದೇ ಆಗಲಿ ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಿಧಾನವಾಗಿ ಮಾಡಿದ್ರೇ ಚೆನ್ನಾಗಿ ಬರೋದು. ಈ ಥರ ನೊರೆ ಬರ್ತಾ ಇದೆಯಲ್ಲ, ಯಾಕೆ ನೊರೆ ಬರ್ತಾ ಇದೆ ಅಂದರೆ, ಕೊಬ್ಬರಿ ಎಣ್ಣೆ ನೀವು ಯಾವಾಗಲೇ ಕುದಿಸೋಕಿಟ್ರೂ ಅದು ನೊರೆ ಬಂದೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಯಾವ ರೀತಿ ಎಣ್ಣೆ ಮಾಡಿದ್ದೀನಿ ಅಂತ, ಅಥವಾ ಇದಕ್ಕೆ ಇನ್ನೇನಾದರೂ ಸೇರಿಸ್ಬೋದಿತ್ತಾ, ಅಥವಾ ಈ ಎಣ್ಣೆ ಏನಾದರೂ ನಾನು ಮಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ, ನಿಮ್ಗೇನಾದ್ರು ಐಡಿಯಾಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಥರ ಕುದಿ ಬರ್ತಾ ಇದೆ, ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಇದು ಇನ್ನೂ ಆಗಿಲ್ಲ, ಇದು ನನಗೆ ಗೊತ್ತಾಗುತ್ತೆ, ಕಲ್ಲರು ಚೇಂಜ್ ಆಗುತ್ತೆ. ಆಗ ಇದನ್ನು ನಾನು ತೆಗಿತೀನಿ. ಸ್ವಲ್ಪ ಪೂರ್ತಿ ಕುದಿಸ್ತಾ ಇದಾಯಿತು ಅಂದರೆ ಮತ್ತೆ ಅದೆಲ್ಲ ಸೀದು ಹೋಗುತ್ತೆ. ಹದ ಎಲ್ಲ ನೋಡ್ಕೋಬೇಕು. ಸೀದು ಹೋದ್ರೂ ಸ್ಮೆಲ್ ಚೆನ್ನಾಗಿರಲ್ಲ, ಕಲ್ಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಏನಂದರೆ ಇದು ಗ್ರೀನಾಗೇ ಇರಬೇಕು. ಇವಾಗ ನೋಡಿ, ನಾನು ಇದು ಮಾರನೇ ದಿನ ಒಂದಿನ ಇಡೀ ಇಟ್ಟಿದ್ದೀನಿ. ನೈಟ್ ಪೂರ್ತಿ ಇಟ್ಬಿಟ್ಟು ಮಾರ್ನಿಂಗು ಇದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ನೋಡು, ಒಂದು ಚೂರು ಸೀದಿಲ್ಲ, ಎಷ್ಟು ಕಲ್ಲರ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಗ್ರೀನ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಇವಾಗ ಏನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡೆ, ಯಾಕೆಂದರೆ ಇದನ್ನು ಸೋಸೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಇದನ್ನು ಬಿಸಿ ಮಾಡಿಬಿಟ್ಟು ನಾನಿವಾಗ ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ. ಹಾಗೆ ಇದನ್ನು ಕ್ಲೀನಾಗಿ ಗಾಳಿ ಆಡದಲೇ ಇರುವಂತಹ
ಒಂದು ಬಾಟಲ್ಗೆ ಹಾಕಿಬಿಟ್ಟು ನೀವು ಶೇಖರಣೆ ಮಾಡಿ ಇಟ್ಕೊಂಡ್ರೆ 6 ತಿಂಗಳಾದ್ರೂ ಏನೂ ಆಗಲ್ಲ, ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಚೂರು ಸ್ಮೆಲ್ ಸಹ ಬರಲ್ಲ. ಅದರ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು 6 ತಿಂಗಳು 1 ವರ್ಷ ತನಕ ಇಟ್ಟಿದ್ದೀನಿ. ಎಣ್ಣೆ ಏನೂ ಆಗಿಲ್ಲ. ಹೇರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಏನು ಮಾಡ್ತೀನಿ ಅಂದರೆ 100 ಗ್ರಾಮ್ 200 ಗ್ರಾಮ್ ಈ ರೀತಿಯಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನನಗೆ ಹೇಳಿದ್ರೆ ಖಂಡಿತ ನಾನು ನಿಮಗೆ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ. ಎಣ್ಣೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ನನ್ನ ಮಗಳು ಇವಾಗ ಎಣ್ಣೆ ರೆಡಿ ಆದ ತಕ್ಷಣ ಅಮ್ಮ ನನಗೆ ಹೇರ್ಗೆ ಅಪ್ಲೈ ಮಾಡು ಅಂತ ಹೇಳ್ತಾಯಿದ್ಲು. ಅವಳಿಗೂ ಎಣ್ಣೆ ಹಚ್ಚೋದಕ್ಕೆ ಖಾಲಿಯಾಗಿತ್ತು. ನಾನು ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಬಾಟ್ಲಿಗೆ ಹಾಕಿಟ್ಕೊಂಡಿರ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಪಾತ್ರೆಗೆ ಹಾಕಿಬಿಟ್ಟು ನಾನು ನನ್ನ ಮಕ್ಕಳಿಗೆ ಹಚ್ತೀನಿ. ಜಾಸ್ತಿಯಾಗಿ ಹಾಕೊಳ್ಳಲ್ಲ, ಗಾಳಿ ಆಡಿದ್ರೆ ಎಣ್ಣೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಅವಳಿಗೆ ನೋಡಿ ಹೇರ್ಗೆ ಹಚ್ಚುತ್ತೀನಿ. ಅವಳ ಹೇರ್ ಹೇಗಿದೆ ನೋಡಿ, ಸಖತ್ತು ಚೆನ್ನಾಗಿದೆ. ಅವಳ ಹೇರ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಆಗೋ ಸಹ ಇದೆ. ಎಷ್ಟು ಬ್ಲ್ಯಾಕ್ ಇದೆ ನೋಡಿ ಅವಳ ಹೇರು. ನಾನು ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಲ್ಲ, ಹಾಗಾಗಿ ಜಾಸ್ತಿ ಅವಳ ಹೇರ್ ತೋರಿಸ್ಲಿಲ್ಲ. ಯಾಕೆಂದರೆ ಮಕ್ಕಳನ್ನ ತೋರಿಸ್ಬಾರ್ದು ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪನೇ ತೋರಿಸ್ದೆ. ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಎಷ್ಟು ಬಾಟ್ಲಿ ಆಗುತ್ತೋ ಗೊತ್ತಿಲ್ಲ, ಆ ಬಾಟ್ಲಿಗಳಿಗೆ ಹಾಕಿ ಇಟ್ಕೊಳ್ತೀನಿ. ನೋಡಿ ಇದರಲ್ಲಿ 3 ಬಾಟ್ಲಿ ಆಗಿದೆ. ಇದೊಂದು ಕ್ಲೀನಾಗಿ ಮುಚ್ಚ ಹಾಕಿ ಇಟ್ಕೊಳ್ಬೇಕು ನೀಟಾಗಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇದೇ ಥರದ್ದು ಯಾವುದಾದ್ರೂ ಒಂದು ವಿಡಿಯೋ ಜೊತೆ ಖಂಡಿತ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.